ಹಾ, ಎಲ್ರಿಗೂ ನಮಸ್ಕಾರ. ಏನಂದ್ರೆ ನಮ್ಮ RCB ಮ್ಯಾನೇಜ್ಮೆಂಟ್ ಒಳಗೆ ಸದ್ಯಕ್ಕೆ ಈಗ ಹೊಸ ತಲೆನೋವು ಸೃಷ್ಟಿ ಐತಿ. ಆ ತಲೆನೋವು ಏನು ಮತ್ತು RCBಗೆ ಈ ಸೀಸನ್ ಸ್ಟಾರ್ಟ್ ಆಗೋटे ಮತ್ತೊಂದು ಯಾವುದು ತಲೆನೋವು ಬರ್ತದೆ ತಿಳ್ಕೊಳಕ್ಕೆ ವಿಡಿಯೋನ ಕೊನೆ ನೋಡ್ರಿ. ಹಂಗೆ ವಿಡಿಯೋಕ್ಕೆ ಲೈಕ್ ಮಾಡಿರಿ. ಎಸ್, IPL 2026ಕ್ಕೆ ನಮ್ಮ RCB ದೊಡ್ಡ ತಲೆನೋವು ಯಾರಪ್ಪ ಅಂದ್ರೆ ಒಂದು ನಮ್ಮ ಓವರ್ಸೀಸ್ ಕೋಟ ಯಾವುದಪ್ಪ ಅಂದ್ರೆ ಅದ ನಿಮ್ಗೆ ಗೊತ್ತಿದ್ದಂಗೆ ನಮ್ಮ ಓವರ್ಸೀಸ್ ಪ್ಲೇಯರ್ಸ್ಗಳು. ನಮ್ಮ RCB ಟೀಮ್ನಾಗ 8 ಓವರ್ಸೀಸ್ ಪ್ಲೇಯರ್ಸ್ಗಳು ಇವಾಗೇನು 8 ಮಂದಿ ಡೇಂಜರ್ಸ್ ಪ್ಲೇಯರ್ಸ್ಗಳು ಅಷ್ಟು. ನೀವು ಜಾಕೋಬ್ ಬೆಥೆಲ್, ಪಿಲ್ ಸಾಲ್ಟ್, ರೆಮಾರಿಯೋ ಶೆಪರ್ಡ್ ಮತ್ತು ಹ್ಯಾಸಲ್ವುಡ್ ಮತ್ತು ಜೇಕಬ್ ಡಫಿ ಆಯಿತು. ಮತ್ತು ಇನ್ನ ಎಷ್ಟು ಯಾವ ಜಾರ್ಡನ್ ಕಾಕ್ಸ್ ಆಯ್ತು. ಮತ್ತು ಯಾರು ತಗೋತಿರ್ತವ್ರು ಎಲ್ಲರೂ ನೆಕ್ಸ್ಟ್ ಲೆವೆಲ್ ಟೀಮ್ ಡೇವಿಡ್. ಸೊ 8 ಮಂದಿ ಹೊಡಿ ಬಡಿ ಬ್ಯಾಟ್ಸ್ಮನ್ ಅಂದ್ರೆ 8 ಮಂದಿ ಟಾಪ್ ಕ್ಲಾಸ್ ಪ್ಲೇಯರ್ಸ್ ಹೋದಾರು. ಅದ್ರೊಳಗೆ ಆಲ್ಮೋಸ್ಟ್ 2 ಸ್ಲಾಟ್ ಅಂದ್ರೆ ಆರಾಮ್ ಫಿಕ್ಸ್ ಆಕಾವ್. 2-3 ಸ್ಲಾಟ್ ಅಂದ್ರೆ ಆರಾಮ್ ಫಿಕ್ಸ್ ಆಕಾವ್. ಒಂದು ಟೀಮ್ ದೊಡ್ಡ ಸ್ಲಾಟು ಆರಾಮ್ ಫಿಕ್ಸ್ ಆಕೈತಿ. ಇನ್ನೊಂದು ರೆಮಾರಿಯೋ ಶೆಪರ್ಡ್ದು ಸ್ಲಾಟ್ ಫಿಕ್ಸ್ ಆಕೈತಿ. ಮತ್ತು ಹ್ಯಾಸಲ್ವುಡ್ 3 ಜಾಗ ಫಿಕ್ಸ್ ಆಕಾವು. ಸದ್ಯಕ್ಕೆ ಕ್ವಶನ್ ಅರೈಸ್ ಏನಾಗಲ್ಲತ್ತಂದ್ರೆ RCB ಒಂದು ಸ್ಲಾಟಿಗೆ 2 ಕಡೆ ಜಗಳ ಹತ್ತೈತಿ. ಆ ಜಗಳ ಯಾವ್ದು ನಿಮ್ಗೆ ಗೊತ್ತಾದ್ರೆ ಯಾವ್ದಪ್ಪ ಅಂದ್ರೆ ಒಂದು ಸಾಲ್ಟ್ ಓಪನಿಂಗ್ ಸ್ಲಾಟಕ್ಕೆ RCB ಫುಲ್ ಜಗಳ ಹತ್ತೈತಿ. ಈಗ ಹೆಂಗತ್ರಿ ನೀವು ಇದೊಂದು ಇದು ಒಂಥರ ಒಳ್ಳೆ ತಲೆನೋವು ಅಂತ ಹೇಳ್ಬೇಕು. ಅದಕ್ಕೆ ಒಬ್ಬ ಪ್ಲೇಯರ್ ನಮ್ಮ ಟೀಮ್ಗಾಗಿ ಇದು ಒಂಥರ ಒಳ್ಳೆ ತಲೆನೋವು ಅಂತ ಹೇಳ್ಬೇಕು, ಇನ್ನೊಂದು ಕೆಟ್ಟ ತಲೆನೋವು ಅಂತ ಹೇಳ್ಬೇಕು. ಏನಂದ್ರೆ ಹೋದ ವರ್ಷ 2025 ನಮ್ಮ RCB ಟೀಮಿಗೆ ಪಿಲ್ ಸಾಲ್ಟ್ ಓಪನರ್ ಆಗಿ ಆಡಿದ್ರು. ಜಾಕೋಬ್ ಬೆಥೆಲ್ ಅವಕಾಶ ಸಿಗಲಿಲ್ಲ. ಇದಕ್ಕಾರ ಪಿಲ್ ಸಾಲ್ಟ್ ಆ ಟೀಮ್ನಾಗಿದ್ರು. ಅಗೇನ್ IPL ರೂಲ್ ಪ್ರಕಾರ ನಾವು ಓವರ್ಸೀಸ್ ಪ್ಲೇಯರ್ಸ್ ಒಳಗೆ 4 ಜನ ಓವರ್ಸೀಸ್ ಪ್ಲೇಯರ್ಸ್ಗಳು ಆಡಿಸ್ಬೋದು ಒಂದು ಟೀಮ್ನಾಗ. ಅದ್ರೊಳಗೆ ರೆಮಾರಿಯೋ ಶೆಪರ್ಡ್, ಟೀಮ್ ಡೇವಿಡ್, ಜೋಸ್ ಹ್ಯಾಸಲ್ವುಡ್ 3 ಮಂದಿ ಇಲ್ಲೇ ಪಿಕ್ಸ್ ಹಾಕೋ ನಮ್ಮ RCB ಟೀಮ್ನಾಗ ಓವರ್ಸೀಸ್ ಪ್ಲೇಯರ್ಸ್ಗಳು. ಇನ್ನೊಬ್ರು ಪಿಕ್ ಮಾಡ್ಬೇಕಾರೆ ಒಂದು ಸಾಲ್ಟ್ ಅವ್ರನ್ನ ಪಿಕ್ ಮಾಡ್ಬೇಕು, ಇಲ್ಲ ಜಾಕೋಬ್ ಬೆಥೆಲ್ ಪಿಕ್ ಮಾಡ್ಬೇಕು. ಈ ವರ್ಷ ಏನು ಬಂದತ್ತಂದ್ರೆ 2026 ಬಂದ್ರೆ 2025ರಿಂದ 2026 ತಿಳಿದಾಗ ನೋಡ್ಕೊತ ಬಂದ್ರೆ ಸಾಲ್ಟ್ ಅವ್ರದ್ದು ಫಾರ್ಮ್ ಪೂರ ಡಿಪ್ ಹಾಕೋತ ಹೋಗೈತಿ. ಒಂಥರ ಹೆಂಗೆ ಅಂದ್ರೆ ಸಾಲ್ಟ್ 2025 ಸಾಲ್ಟ್ ಈಗಿಲ್ಲ ಅಂದ್ರೆ ಈಗ ನಾ ಕರೆಂಟ್ಲಿ ಇದು ಹೇಳ್ತೀನಿ, ಏನು ವರ್ಲ್ಡ್ ಕಪ್ ಪರ್ಫಾರ್ಮೆನ್ಸ್ ಅದನ್ನೆಲ್ಲ ತೊಗೊಂಡು ಹೇಳ್ತೀನಿ. 2025 ಇದ್ದಂಥ ಸಾಲ್ಟ್ ಈಗಿಲ್ಲ. ಏನು ಲಗುಡ್ ಔಟ್ ಅಲ್ಲ ಆತರ. T20 ವರ್ಲ್ಡ್ ಕಪ್ನ ನೋಡ್ರಂತರೂ ಆಡಿದ ಒಂದೇ ಶ್ರೀಲಂಕಾ ಮ್ಯಾಚ್ ಮೇಲೆ ಅಷ್ಟೇ ಆಡಿದ್ರು. ಶ್ರೀಲಂಕಾದವ್ರನ್ನ ಬಿಟ್ರೆ ಉಳ್ಕಿದ ಯಾವ ಮ್ಯಾಚ್ನ ಆಡಲಿಲ್ಲ ಪಿಲ್ ಸಾಲ್ಟ್ ಅವರು. ಈ ಕಡೆ ನೋಡ್ರೆ ಜಾಕೋಬ್ ಬೆಥೆಲ್ ತದ್ವಿರುದ್ಧ ಇಡೀ ವರ್ಲ್ಡ್ ಕಪ್ ಪೂರ ಎಲ್ಲ ಡೇಂಜರಸ್ ನಾಕೌಟು ಎಲ್ಲ ನಮ್ಮ ಇಂಡಿಯಾದವ್ರ ಮೇಲೆ ಆಡಿದಂದ್ರು ಒನ್ ಆಫ್ ದಿ ಗ್ರೇಟೆಸ್ಟ್ ಆಗೈತೆ ಹೇಳ್ಬೇಕು. ಕೆರಿಯರ್ ಬೆಸ್ಟ್ ಅಂತ ಹೇಳ್ಬೇಕು. ನಮ್ಮ ಇಂಡಿಯಾ ಟೀಮ್ನವ್ರ ಮೇಲೆ ಆಡಿದ್ದು ಜಾಕೋಬ್ ಬೆಥೆಲ್ ಇಡೀ ಇಂಡಿಯಾ ಫ್ಯಾನ್ಸ್ ಆಯ್ತು, ಇಂಡಿಯಾ ಟೀಮ್ಗೆ ಆಯ್ತು ಪೂರ ಬೈಕ್ ಬರ್ಸಿದ್ರು ಅವತ್ತಿನ ಮ್ಯಾಚ್. ನಿಮ್ಗೆ ಗೊತ್ತಿದ್ದಂಗೆ ಸೆಂಚುರಿ ಬಡಿದ್ರು ಅಂದ್ರೂ ಸೋತ್ರ ಕರೆ. ಅವ್ರು ಸೆಂಚುರಿ ಇದ್ರೆ ಎಲ್ಲರಿಗೆ ಗಾಬರಿ ಮಾಡಿಟ್ಟಿದ್ರು ನಮ್ಮ ಇಂಡಿಯಾ ಫ್ಯಾನ್ಸ್ಗಾಯ್ತು, ಇಂಡಿಯಾ ಟೀಮ್ಗಾಯ್ತು. ಸೊ ಸಾಲ್ಟ್ ಅವ್ರ ತದ್ವಿರುದ್ಧ ಈ ಕಡೆ ಜಾಕೋಬ್ ಬೆಥೆಲ್ ಆಡತ್ತಾರ. ಸೊ ಅದಕ್ಕೆ ನಾವು ಕೊರಸ್ಕೊಂಡು ಏನು ರೈಸ್ ಆಗತ್ತಂದ್ರೆ ನಾವು ಯಾರು ಆಡಿಸ್ಬೇಕು ಅನ್ನೋದೇ ಗೊತ್ತಾಗ್ತೈತಿ ನಮ್ಮ RCB ಟೀಮಿಗೆ. ನಾವು ಸಾಲ್ಟ್ ಅವ್ರನ್ನ ಆಡಿಸ್ಬೇಕು ಅಥವಾ ಜಾಕೋಬ್ ಬೆಥೆಲ್ ಅವ್ರನ್ನ ಆಡಿಸ್ಬೇಕು. ಇದ ನಮ್ಮ RCB ದೊಡ್ಡ ತಲೆನೋವು. ಕರೆಂಟ್ಲಿ ಸ್ಟಾರ್ಟ್ಸ್ ಇಂದವ್ರೆ ಜಾಕೋಬ್ ಬೆಥೆಲ್ ತಗೋಬೇಕತ್ತೆ ಚಲೋ. ಎದಕ್ಕಾರ ನೀವು ಸಾಲ್ಟು ಅದ ನಮ್ಮ ಕಡೆ. ಸಾಲ್ಟ್ ಎಂಥ ಪಿಚ್ನ ಬೇಕಂದ್ರೆ ಹೊಡಿ ಬಿಡಿ ಪಿಚ್ ಅಂದ್ರೆ ನೀವು ಇದಕ್ಕೆ ಅಹಮದಾಬಾದ್ ಪಿಚ್ ಹೋದ್ರಿ ಅಥವಾ ಮುಂಬೈ ಪಿಚ್ ಹೋದ್ರಿ. ಹಿಂಗೆ ನನ್ನ ಪ್ರಕಾರ ಈ ಥರ ತಲೆ ಓಡಿಸ್ತಿರ್ಬೋದು ನಮ್ಮ RCB ಟೀಮ್ ಅಂತ ನನಗೆ ಅನಿಸ್ಲತ್ತಿ. ಇನಿಷಿಯಲಿ ನನಗೆ ಅದಕ್ಕೆ ಏನಿಲ್ಲ ನಾ ತಲೆ ಹೋತೆ ಇಲ್ಲ ಇಟ್ಟು ವೀಡಿಯೋ ಮಾಡೋದು ನನಗೆ ಒಂದು ಅರ್ಥವಾಗುತ್ತೆ. ಯಾರು ಪಿಕ್ ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ಅದ್ರೊಳಗೆ RCB ಮ್ಯಾನೇಜ್ಮೆಂಟ್ದವ್ರು ಪೂರ ಡೌನ್ ಆ್ಯಂಡ್ ಔಟ್ ಆಗಿ ಹೋಗೈತೆ. ಈಗ ನೋಡಿದ್ರೆ ಜಾಕೋಬ್ ಬೆಥೆಲ್ ಇಡೀ ವರ್ಲ್ಡ್ ಕಪ್ ಪೂರ ಎಲ್ಲ ಭಾರಿ ಆಡೋರು, ಇವ್ರನ್ನ ಕುಂಡ್ರಿಸ್ಲಕ್ಕಾಗಲ್ಲ. ಮತ್ತು ಥರ ನೋಡ್ರಿ ಸಾಲ್ಟ್ನಾರ ಬಿಡ್ಲಕ್ಕಾಗಲ್ಲ. ಅಗೇನ್ ಯಾವ ಟೈಮ್ನ ಹೆಂಗೆ ಆಡ್ತಾರೆ ಅನ್ನೋದು ಗೊತ್ತಾಗಲ್ಲ. ಸಾಲ್ಟ್ ಬಂದು ನೆಕ್ಸ್ಟ್ ಸೂಪರ್ ಸ್ಟ್ರೈಕರ್ಟ್ಲೇನೂ ಆಡ್ಬೋದು. ಸೊ ಅದಕ್ಕೆ ಐತಿ ನಮಗಂತೂ ಗೊತ್ತಾಗುತ್ತೆ ಏನು ಮಾಡೋದು ಇವ್ರು ಇಬ್ಬರು ಕೇಸ್ನಾಗೈತೆ. ನಮಗೂ ತಲೆ ಕೆಟ್ಟದೆ. ನಮ್ಮ RCB ಮ್ಯಾನೇಜ್ಮೆಂಟ್ದವ್ರು ಇದ್ರು ಫುಲ್ ಸೀಸನ್ ಚಾಲುಗೊಟ್ಟಿಗೆ ಅಂತೂ ತಲೆ ಪೂರ ಔಟ್ ಆಗೈತಿ. ಅಗೇನ್ ನಮ್ಮ RCB ಟೀಮ್ನವ್ರು ಗೊತ್ತಾಕೈತಿ ಅದಕ್ಕಾರ ಪ್ರಾಕ್ಟೀಸ್ ಅದು ಪ್ರಾಕ್ಟೀಸ್ ಒಳಗೆ ಯಾರು ಚಲೋ ಆಡ್ತಾರೆ ಯಾರಿಲ್ಲ ಅದ್ರ ಮೇಲೆ ಡಿಸಿಷನ್ ತಗೋತಾರೆ ನಮ್ಮ RCB ಮ್ಯಾನೇಜ್ಮೆಂಟ್. ಐ ಹೋಪ್ ಅವ್ರಿಗೆ ಗೊತ್ತಾಕೈತಿ ಯಾರು ಆಡಿಸ್ಬೇಕೈತಿ. ನಾನು ಕೇರ ಸದ್ಯಕ್ಕೆ ಜಾಕೋಬ್ ಬೆಥೆಲ್ ಅವ್ರು ಚಲೋ ಆಡ್ಲತ್ತಾರೆ. ಜಾಕೋಬ್ ಬೆಥೆಲ್ ಅವ್ರು ಆಡಲಿ ಅಂದ್ರೆ ಓಪನಿಂಗ್ ಒಳಗೆ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್ ಇರ್ತೈತಿ. ಅವ್ರು ಔಟ್ ಆದ್ಗಳೇ ಪಡಿಕಲ್ ಬರ್ತಾರೋ ಅಲ್ಲಿ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್ ಆಕೈತಿ. ಅದು ಬಿಟ್ಟರೆ 3ನೇ ನಂಬರ್ ನಾವು ಪಡಿದಾರ ಇದ್ದಂಗೆ ಇದ್ದಾರೋ. ಮತ್ತು ಅಲ್ಲಿಂದ ಇಂಪ್ಯಾಕ್ಟ್ ಬೇರೆಗೆ ಇವ್ರನ್ನ ಕರ್ಕೊಂಬರ್ತೀವಿ ನಾವು, ವೆಂಕಟೇಶ್ ಅವ್ರನ್ನ ಕರ್ಕೊಂಬರ್ಬೋದು.
ಸೊ ಈ ಥರ ಗೋಸ್ ಆನ್ ಈ ಥರ ಮುಂದಕ್ಕೆ ಹೋಗತ್ತೆ ನಮ್ಮ ಆರ್ ಸಿ ಬಿ ಟೀಮ ಬ್ಯಾಟಿಂಗ್ ಲೈನಪ್ ಒಳಗೆ. ಸೊ ಇದು ನಮ್ಮ ಆರ್ ಸಿ ಬಿ ಟೀಮಿಗೆ ಒಂದು ತಲೆನೋವು ಅಂತ ಹೇಳ್ಬೇಕು. ಈ ತಲೆನೋವು ನಿಮ್ಮಂತಕ್ಕೆ ಏನು ಸೊಲ್ಯೂಷನ್ ಐತಿ, ಒಂದು ಸಾಲ್ಟ್ ಆಡಿಸ್ಬೇಕು ಅಥವಾ ಜಾಕೋ ಬತ್ತಲು ಆಡಿಸ್ಬೇಕು ಅಂತ ವಿಡಿಯೋ ಕಾಮೆಂಟ್ ಮಾಡಿರಿ. ಸೊ ಇಷ್ಟ ಈ ವಿಡಿಯೋ ಇಲ್ಲಿ ಮುಗಿಸೋಣ. ಈ ವಿಡಿಯೋ ಇಷ್ಟ ಆಯ್ತು ವಿಡಿಯೋಕ್ಕೆ ಲೈಕ್ ಮಾಡ್ರಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ ಮಾತಾಡೋಣ ಎಲ್ರಿಗೂ ನಮಸ್ಕಾರ.